ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮೋಸ್ ಪ್ರಯೋಗ. ಮೇ 10ರಂದು ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ. ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿ ಮಾಡಿತ್ತಂತೆ ಭಾರತ. ಪಾಕಿಸ್ತಾನದ ವಿರುದ್ಧ ಭಾರತ ಬ್ರಹ್ಮೋಸ್ ಪ್ರಯೋಗ ನಿಜಾನ ಇದು. ರಾವಲ್ಪಿಂಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ನಿಜ. ಆದರೆ ಇದು ಮಿಸೈಲ್ ಮಾತ್ರನಾ, ಡ್ರೋನ್ ಮಾತ್ರನಾ? ಆದರೆ ಬ್ರಹ್ಮೋಸ್ ಅಂತಂದ್ರೆ ಅದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ ಅದು. ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿ ಮಾಡಿತ್ತು ಭಾರತ. ನೋಡಿ, ಇದೇ ಬ್ರಹ್ಮೋಸ್. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ ಮಾಡಿದ ಕಾರಣದಿಂದಾಗಿ ಅಲ್ಲಿ ಏರ್ ಬೇಸ್ ಉಡಿಸಾಗಿತ್ತು. ಮೇ 10ರಂದು ಅಂದ್ರೆ ಶನಿವಾರ ರಾವಲ್ಪಿಂಡಿ ಮೇಲೆ ಒಂದು ದೊಡ್ಡ ಹೊಗೆ ತರ ಕಾಣಿಸಿಕೊಂಡಿತ್ತು. ಏನು ಅಂತ ಸುದ್ದಿ ಆಯಿತು. ಇಡೀ ಏರ್ ಬೇಸ್ ವೆರಿ ಫಸ್ಟ್ ಟೈಮ್ ಅಟ್ಯಾಕ್ ಆಗಿತ್ತು, ಉಡಿಸಾಗಿತ್ತು. ಬ್ರಹ್ಮೋಸ್ ಕಾರಣ ಅನ್ನುವಂತ ಸುದ್ದಿ ಈಗ ಬರ್ತಾ ಇದೆ. ಮೋದಿ ಅವರ ಹೈ ವೋಲ್ಟೇಜ್ ಮೀಟಿಂಗ್ ಮತ್ತು ಮೇ 10ರಂದು ಬ್ರಹ್ಮೋಸ್ ಪ್ರಯೋಗ ಮಾಡಲಾಗಿತ್ತು, ಖಂಡಾಂತರ ಕ್ಷಿಪಣಿ ಕೂಡ. ಇದರ ಬಗ್ಗೆ ನನ್ನ ಕಲೀಗ್ ಅಭಿಷೇಕ್ ಶ್ರೀನಗರದ ಗಡಿ ಭಾಗದಿಂದ ಎಲ್ಒಸಿ ಗಡಿ ಭಾಗದಲ್ಲಿ ಇದ್ದಾರೆ, ಅಲ್ಲಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಒಂದು ಮೀಟಿಂಗ್, ಯಾಕಂತಂದ್ರೆ ನಿನ್ನೆಯಷ್ಟೇ ರಕ್ಷಣಾ ಇಲಾಖೆ ಮತ್ತು ವಿಶೇಷವಾಗಿ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಒಂದು ಸಣ್ಣ ಮೀಟಿಂಗ್ ಮಾಡಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ರು. ಇವತ್ತು ಇದರ ಪರಿಣಾಮಕಾರಿಯಾದಂತಹ ಮೀಟಿಂಗಿನ ಔಟ್ಪುಟ್ ಏನು ಚರ್ಚೆಗಳಾಗಬಹುದು. ಜೊತೆಗೆ ಟ್ರಂಪ್ ಕಾಶ್ಮೀರ ವಿಚಾರದ ಬಗ್ಗೆ ಮೂಗು ತೂರಿಸೋ ರೀತಿಯಲ್ಲಿ ಕಾಣ್ತಾ ಇದೆ. ಅದಕ್ಕೆ ಭಾರತ ಪ್ರತಿಕ್ರಿಯೆ ಏನು? ಮತ್ತೊಂದು ಬ್ರಹ್ಮೋಸ್ ಅನ್ನು ಪ್ರಯೋಗ ಮಾಡಿದ್ರು ಮೇ 10ನೇ ತಾರೀಕು ರಾವಲ್ಪಿಂಡಿ ಮೇಲೆ. ಹಾಗಾಗಿ ಹೆದರಿದಂತ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಮೆರಿಕ ಬಳಿ ಹೋಯಿತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಅಪ್ಡೇಟ್ಸ್. ಜಯಪ್ರಕಾಶ್ ಕ್ಷೇತ್ರ, ಒಂದು ಅಪ್ಡೇಟ್ ಇರುವಂತದ್ದು ದೆಹಲಿಯಿಂದ, ಮತ್ತೊಂದು ಅಪ್ಡೇಟ್ ಇರುವಂತದ್ದು ಭಾರತ ಪಾಕಿಸ್ತಾನದ ನಡುವೆ ಇರುವಂತಹ ಅಷ್ಟು ಗಡಿ ಏರಿಯಾಗಳಿಂದ. ಮೊದಲನೇದಾಗಿ ಲೋಕ ಕಲ್ಯಾಣ ಮಾರ್ಗದ ರಸ್ತೆಯಲ್ಲಿರುವಂತಹ ಪ್ರಧಾನಿರವರ ನಿವಾಸಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಬಂದಿರುವಂತದ್ದು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಂದಿರುವಂತದ್ದು, 3 ಸೇನೆಗಳ ಮುಖ್ಯಸ್ಥರು ಬಂದಿರುವಂತದ್ದು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಬಂದಿರುವಂತದ್ದು. ಈ ಇಷ್ಟೂ ಜನ ಹೈ ಪ್ರೊಫೈಲ್ ಜನ ಸೇರಿದ್ದಾರೆ. ಅಂದ್ರೆ ಮೂಲವಾದ ಕಾರಣ ನಿನ್ನೆ ಗಡಿ ರೇಖೆಯಲ್ಲಿ ನಾವು ಸೀಸ್ ಫೈರ್ ಅನ್ನ ಒಪ್ಕೊಂಡಿದ್ದೇವೆ, ನಾವು ಮಾಡೋದಿಲ್ಲ ಅಂತ ಅಮೆರಿಕ ಸಮ್ಮುಖದಲ್ಲಿ ಎರಡು ರಾಷ್ಟ್ರಗಳ ನಡುವೆ ಮಾತುಕತೆ ಆದಾಗ ಇದನ್ನ ಉಲ್ಲಂಘನೆ ಮಾಡಿದ್ದು ಪಾಕಿಸ್ತಾನಕ್ಕೆ ನಾವು ಸದ್ಯದ ಮಟ್ಟಿಗೆ ರಿಟಾಲಿಯೇಟ್ ಮಾಡಿಲ್ಲ, ಆದ್ರೂ ನಮ್ಮ ದೇಶದ ಜನರನ್ನ ಪ್ರೊಟೆಕ್ಟ್ ಮಾಡುವಲ್ಲಿ ಸಫಲರಾಗಿದ್ದೇವೆ. ಕನಿಷ್ಠ ಪಕ್ಷ 100 ಡ್ರೋನ್ಗಳು ಕೇವಲ ಶ್ರೀನಗರದಲ್ಲಿ, ಅದನ್ನು ಹೊರತುಪಡಿಸಿ ಅನೇಕ ಭಾಗಗಳಲ್ಲಿ ಅಖ್ನೂರ್ ಸೆಕ್ಟರ್ ಇರಬಹುದು, ಕುಪ್ವಾರ ಇರಬಹುದು, ಉರಿ ಇರಬಹುದು, ಪೂಂಜ್ ಇರಬಹುದು, ಇಂತಹ ಅನೇಕ ಸ್ಥಳಗಳಲ್ಲಿ ಡ್ರೋನ್ ಅಟ್ಯಾಕ್ ಮುಂದುವರೆದಿರುವಂತದ್ದು. ಇದಕ್ಕೆ ನಾವು ತೆಗೆದುಕೊಳ್ಳಬೇಕಾದ ಕ್ರಮ ಏನು? ಕಾನೂನಾತ್ಮಕವಾಗಿ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ಕಾಶ್ಮೀರದ ಮೇಲೆ ತನ್ನ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ಬಂದಿದ್ಯಾ, ಅಥವಾ ನಿಮ್ಮಿಬ್ಬರು ರಾಷ್ಟ್ರಗಳ ನಡುವೆ ನಾನು ದೊಡ್ಡಣ್ಣನಾಗಬೇಕು ಅಂತ ಸಾಧನೆ ಮಾಡುವಂತ ಕಡೆ ಅದರ ಇಂಟೆನ್ಷನ್ ಇದೆಯಾ? ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಆದ್ರೆ ಅಮೆರಿಕ ನಾವು ಕೊಟ್ಟಂತ ಮಾತಿನಂತೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಸೀಸ್ ಫೈರ್ ನ ಉಲ್ಲಂಘನೆ ಮಾಡಲ್ಲ ಅಂತ ಹೇಳಿರೋದ್ರಿಂದ ಕಾದು ನೋಡುವಂತ ಸಾಧ್ಯತೆ ಇರಬಹುದು. ನಾಳೆ ನಡೆಯುವಂತ ಮೀಟಿಂಗ್ ನಲ್ಲಿ ಭಾರತದ ನಿಲುವು ಏನಾಗಿರಲಿದೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಬಳಿ ಇರುವಂತಹ ಕ್ಷಿಪಣಿಗಳು, ನಮ್ಮ ಬಳಿ ಇರುವಂತಹ ಏನ್ ಎಕ್ವಿಪ್ಮೆಂಟ್ ಗಳಿದ್ದೇವೆ, ನಮ್ಮ ಬಳಿ ಇರುವಂತಹ ಸೇನೆಯನ್ನ ಕಂಪೇರ್ ಮಾಡಿದಾಗ ಪಾಕಿಸ್ತಾನವನ್ನ ನಿನ್ನೆ ಕೇವಲ ರಾತ್ರೋರಾತ್ರಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನ ನಮ್ಮ ವಶ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಒಂದು ಮಾತನ್ನ ಕೊಟ್ಟಿರೋದ್ರಿಂದ ಆ ಮಾತಿಗೆ ಭಾರತ ಗೌರವವನ್ನ ಕೊಟ್ಟು ಸದ್ಯದ ಮಟ್ಟಿಗೆ ಏನೂ ಮಾಡಿಲ್ಲ ಅವರಿಗೆ ನೇರವಾಗಿ ಅಟ್ಯಾಕ್ ಅಂತ ನಾವು ಸ್ಪೆಕ್ಯುಲೇಟ್ ಮಾಡಬೇಕಾಗುತ್ತೆ. ಮತ್ತೊಂದು ಭಾಗದಲ್ಲಿ ಪಾಕಿಸ್ತಾನ ಅಮೆರಿಕಕ್ಕೂ ಕೂಡ ಮಾತನ್ನ ಕೊಟ್ಟಿದ್ದು ನಾವು ಸೀಸ್ ಫೈರ್ ನ ಉಲ್ಲಂಘನೆ ಮಾಡೋದಿಲ್ಲ ಅಂತ. ಮಾಡಿದ ನಂತರ ಅಮೆರಿಕ ಈಗ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಭಾರತದ ಪರವಾಗಿ ನಿಂತ್ಕೊಳ್ಳುತ್ತಾ ಅಥವಾ ಭಾರತಕ್ಕೆ ಫ್ರೀ ಹ್ಯಾಂಡ್ ಅನ್ನ ಕೊಡುತ್ತಾ? ಆಕ್ಚುಲಿ ಭಾರತಕ್ಕೆ ಫ್ರೀ ಹ್ಯಾಂಡ್ ಕೊಡೋದಕ್ಕೆ ಅಮೆರಿಕ ಯಾರು ಅಲ್ಲದಿದ್ರು ಕೂಡ ನಿನ್ನೆ ಅವರು ಒಂದಿಷ್ಟು ಮಾತುಕತೆಯನ್ನು ನಡೆಸಿರೋದ್ರಿಂದ ಭಾರತಕ್ಕೆ ಸಪೋರ್ಟ್ ಅನ್ನ ಸೂಚಿಸುತ್ತಾ, ಬೆಂಬಲವನ್ನ ಸೂಚಿಸುತ್ತಾ ಅನ್ನೋದು ಮುಂದಿನ ಪಾಯಿಂಟ್ ಆಗಿರುವಂತದ್ದು. ಇದ್ರ ಜೊತೆ ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮೋಸ್ ಪ್ರಯೋಗ.
ಮೇ 10ರಂದು ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ. ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿ ಮಾಡಿತ್ತಂತೆ ಭಾರತ. ಪಾಕಿಸ್ತಾನದ ವಿರುದ್ಧ ಭಾರತ ಬ್ರಹ್ಮೋಸ್ ಪ್ರಯೋಗ ನಿಜಾನ ಇದೆ. ರಾವಲ್ಪಿಂಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ನಿಜ. ಆದರೆ ಇದು ಮಿಸೈಲ್ ಮಾತ್ರನಾ, ಡ್ರೋನ್ ಮಾತ್ರನಾ? ಆದರೆ ಬ್ರಹ್ಮೋಸ್ ಅಂತಂದ್ರೆ ಅದು ಬಹಳ ದೊಡ್ಡ ಖಂಡಾಂತರ ಕ್ಷಿಪಣಿ ಅದು. ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿ ಮಾಡಿತ್ತು ಭಾರತ. ನೋಡಿ, ಇದೇ ಬ್ರಹ್ಮೋಸ್. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ ಮಾಡಿದ ಕಾರಣದಿಂದಾಗಿ ಅಲ್ಲಿ ಏರ್ ಬೇಸ್ ಉಡಿಸಾಗಿತ್ತು. ಮೇ 10ರಂದು ಅಂದ್ರೆ ಶನಿವಾರ ರಾವಲ್ಪಿಂಡಿ ಮೇಲೆ ಒಂದು ದೊಡ್ಡ ಹೊಗೆ ತರ ಕಾಣಿಸಿಕೊಂಡಿತ್ತು. ಏನು ಅಂತ ಸುದ್ದಿ ಆಯಿತು. ಇಡೀ ಏರ್ ಬೇಸ್ ವೆರಿ ಫಸ್ಟ್ ಟೈಮ್ ಅಟ್ಯಾಕ್ ಆಗಿತ್ತು, ಉಡಿಸಾಗಿತ್ತು. ಬ್ರಹ್ಮೋಸ್ ಕಾರಣ ಅನ್ನುವಂತ ಸುದ್ದಿ ಈಗ ಬರ್ತಾ ಇದೆ. ಮೋದಿ ಅವರ ಹೈ ವೋಲ್ಟೇಜ್ ಮೀಟಿಂಗ್ ಮತ್ತು ಮೇ 10ರಂದು ಬ್ರಹ್ಮೋಸ್ ಪ್ರಯೋಗ ಮಾಡಲಾಗಿತ್ತು, ಖಂಡಾಂತರ ಕ್ಷಿಪಣಿ ಕೂಡ. ಇದರ ಬಗ್ಗೆ ನನ್ನ ಕಲೀಗ್ ಅಭಿಷೇಕ್ ಶ್ರೀನಗರದ ಗಡಿ ಭಾಗದಿಂದ ಎಲ್ಒಸಿ ಗಡಿ ಭಾಗದಲ್ಲಿ ಇದ್ದಾರೆ, ಅಲ್ಲಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಒಂದು ಮೀಟಿಂಗ್, ಯಾಕಂದ್ರೆ ನಿನ್ನೆ ಅಷ್ಟೇ ರಕ್ಷಣಾ ಇಲಾಖೆ ಮತ್ತು ವಿಶೇಷವಾಗಿ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಒಂದು ಸಣ್ಣ ಮೀಟಿಂಗ್ ಮಾಡಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ರು. ಇವತ್ತು ಇದರ ಪರಿಣಾಮಕಾರಿಯಾದಂತಹ ಮೀಟಿಂಗಿನ ಔಟ್ಪುಟ್ ಏನು ಚರ್ಚೆಗಳಾಗಬಹುದು. ಜೊತೆಗೆ ಟ್ರಂಪ್ ಕಾಶ್ಮೀರ ವಿಚಾರದ ಬಗ್ಗೆ ಮೂಗು ತೂರಿಸೋ ರೀತಿಯಲ್ಲಿ ಕಾಣ್ತಾ ಇದೆ. ಅದಕ್ಕೆ ಭಾರತ ಪ್ರತಿಕ್ರಿಯೆ ಏನು? ಮತ್ತೊಂದು ಬ್ರಹ್ಮೋಸ್ ಅನ್ನು ಪ್ರಯೋಗ ಮಾಡಿದ್ರು ಮೇ 10ನೇ ತಾರೀಕು ರಾವಲ್ಪಿಂಡಿ ಮೇಲೆ. ಹಾಗಾಗಿ ಹೆದರಿದಂತ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಮೆರಿಕ ಬಳಿ ಹೋಯಿತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಅಪ್ಡೇಟ್ಸ್. ಜಯಪ್ರಕಾಶ್ ಶೆಟ್ರೆ, ಒಂದು ಅಪ್ಡೇಟ್ ಇರುವಂತದ್ದು ದೆಹಲಿಯಿಂದ, ಮತ್ತೊಂದು ಅಪ್ಡೇಟ್ ಇರುವಂತದ್ದು ಭಾರತ ಪಾಕಿಸ್ತಾನದ ನಡುವೆ ಇರುವಂತ ಅಷ್ಟು ಗಡಿ ಏರಿಯಾಗಳಿಂದ. ಮೊದಲನೇದಾಗಿ ಲೋಕ ಕಲ್ಯಾಣ ಮಾರ್ಗದ ರಸ್ತೆಯಲ್ಲಿರುವಂತ ಪ್ರಧಾನಿರವರ ನಿವಾಸಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಬಂದಿರುವಂತದ್ದು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಂದಿರುವಂತದ್ದು, 3 ಸೇನೆಗಳ ಮುಖ್ಯಸ್ಥರು ಬಂದಿರುವಂತದ್ದು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಬಂದಿರುವಂತದ್ದು. ಈ ಇಷ್ಟು ಜನ ಹೈ ಪ್ರೊಫೈಲ್ ಜನ ಸೇರಿದ್ದಾರೆ. ಅಂದ್ರೆ ಮೂಲವಾದ ಕಾರಣ ನಿನ್ನೆ ಗಡಿ ರೇಖೆಯಲ್ಲಿ ನಾವು ಸೀಸ್ ಫೈರ್ ಅನ್ನ ಒಪ್ಕೊಂಡಿದ್ದೇವೆ, ನಾವು ಮಾಡೋದಿಲ್ಲ ಅಂತ ಅಮೆರಿಕ ಸಮ್ಮುಖದಲ್ಲಿ 2 ರಾಷ್ಟ್ರಗಳ ನಡುವೆ ಮಾತುಕತೆ ಆದಾಗ ಇದನ್ನ ಉಲ್ಲಂಘನೆ ಮಾಡಿದ್ದು ಪಾಕಿಸ್ತಾನಕ್ಕೆ ನಾವು ಸದ್ಯದ ಮಟ್ಟಿಗೆ ರಿಟಾಲಿಯೇಟ್ ಮಾಡಿಲ್ಲ, ಆದ್ರೂ ನಮ್ಮ ದೇಶದ ಜನರನ್ನ ಪ್ರೊಟೆಕ್ಟ್ ಮಾಡುವಲ್ಲಿ ಸಫಲರಾಗಿದ್ದೇವೆ. ಕನಿಷ್ಠ ಪಕ್ಷ 100 ಡ್ರೋನ್ಗಳು ಕೇವಲ ಶ್ರೀನಗರದಲ್ಲಿ, ಅದನ್ನು ಹೊರತುಪಡಿಸಿ ಅನೇಕ ಭಾಗಗಳಲ್ಲಿ ಅಖ್ನೂರ್ ಸೆಕ್ಟರ್ ಇರಬಹುದು, ಕುಪ್ವಾರ ಇರಬಹುದು, ಉರಿ ಇರಬಹುದು, ಪೂಂಚ್ ಇರಬಹುದು, ಇಂತಹ ಅನೇಕ